ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡದ ಟೆಕ್ ಗೌಡ ಚಾನಲ್ಗೆ ಸ್ವಾಗತ. ಇವಾಗ ಹಿಡಿದುಬಿಟ್ಟಿದ್ದೀವಿ ಲಿವಿಕಲ್ಲಿ. ಇನ್ನೇನು ಇವೆಂಟಲ್ಲಿ ಇಲ್ಲಿ ಗನ್ನು ಸಿಗ್ತದೆ. ಗನ್ನನ್ನು ತೆಗೆದುಕೊಳ್ಳುತ್ತೇನೆ ನಾನು. ಇಲ್ಲಿ ಒಂದು ಹೆಲಿಕಾಪ್ಟರ್ ಶಾಟ್ ಅನ್ನು ಕೊಡುತ್ತೇನೆ, ನೀವು ಅದನ್ನು ನೋಡಲೇಬೇಕು. ಆ ಹೆಲಿಕಾಪ್ಟರ್ ಶಾಟ್ ಅನ್ನು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಬಟನ್ ಎಲ್ಲ ಹೊಡೆದು ಬಿಡಿ. ಹೆಂಗೆ ನಾವು ಈ ಹೆಲಿಕಾಪ್ಟರ್ ಶಾಟ್ ನೋಡ್ಬಿಟ್ಟು ರೆಕಾರ್ಡ್ ಆಗೈತಲ್ವ ಅಂತ ಒಂದ್ಸತಿ ಚೆಕ್ ಮಾಡ್ಕೊಬಿಡ್ತೀನಿ. ರೆಕಾರ್ಡ್ ಆಯ್ತಾ ಇರುತ್ತೆ, ಯಾಕಂದ್ರೆ ಮ್ಯಾಜಿಕಲ್ ಮೂಮೆಂಟ್ಸ್ ಇವೆಲ್ಲ ತುಂಬ ರೇರು, ಇವೆಲ್ಲ ಆಗೋದು. ಅದಕ್ಕೋಸ್ಕರ ಅಂದ್ಬಿಟ್ಟು ಇನ್ನೇನು ಬಂದು ಒಳಕ್ಕೆ ಬರ್ತೀನಿ ಲೂಟ್ ಎಲ್ಲ ಮಾಡ್ಕೊಳಕ್ಕೆ ಅಂತ. ಇಲ್ಲಿ ಕಿಟ್ ಸಿಕ್ತು, ಹೆಲ್ಮೆಟ್ ಸಿಕ್ತು, ಇನ್ನ ಬೇಡ್ಬಿಡ್ತೀವ. ಈಗ ಬಿದ್ದವ್ ನೋಡಿ, ಅವಾಗ ಹೋಗ್ತಿದ್ದೀನಿ. ಇಲ್ಲೊಂದು ಫುಡ್ ಸ್ಟೆಪ್ಸ್ ಬರ್ತಾ ಇರುತ್ತೆ, ಕಾಯ್ತೀನಿ ಎಲ್ಲವನೇ ಅಂತ ಗೊತ್ತಾಯ್ತು. ನೋಡಿ ಏನು ಮಾಡ್ತೀನಿ ಅಂತ. ಆದಷ್ಟು UMP ಯೂಸ್ ಮಾಡಿ M4ಗಿಂತ. ಯಾಕೆ ಅಂತಲೂ ಹೇಳ್ತೀನಿ. ಈಗ ನೋಡಿ UMPಲಿ ಎಷ್ಟು ಬೇಗ ನಾಲ್ಕಾಗೋನೆ, M4ಅಲ್ಲಿ ಎಷ್ಟು ಲೇಟ್ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಇನ್ನು ಇಲ್ಲೆಲ್ಲ ಕಾಯ್ದು ಇಲ್ಲಿ ಇಬ್ಬರು ಇರ್ತಾರೆ ಆ್ಯಕ್ಚುಲಿ. ತುಂಬ ಅಂದರೆ ಕ್ಯಾಂಪ್ 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 ಫುಲ್ಲು ಕ್ಯಾಂಪ್ 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 ಕ್ಯಾಂಪ್. ಯಾವ ಖುಷಿಗೆ ನಮಗಂತೂ ಗೊತ್ತಿಲ್ಲ. ನೀವು ಅನ್ಕೋಬೋದು ಎರಡೆರಡು ಕಿಲ್ ಮಾಡೋಣ, ಅದು ಹೆಂಗೆ ಗುರು? ಆಯ್ತು ಗುರು, ಹೇಳ್ಬಿಡ್ತೀನಿ. 13 ಕಿಲ್ ಆಯ್ತದೆ ಈ ಮ್ಯಾಚಲ್ಲಿ. ಹೆಂಗೆ ಆಯ್ತದೆ ಅಂತ ನೋಡಲೇಬೇಕು ನೀವು. ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಂದು 6x ಸ್ಪ್ರೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲ ಕೇಳಿ ಹೆಂಗೆ ಹೊಡೆದೆ ನೀನು, ಇವೆಲ್ಲ ಹೆಂಗೆ ಅಂತ ಹೇಳೋಣ ಬೇಕಾದರೆ. ನಂಗೆ ಗೊತ್ತು ನಾನೇನು ಅಷ್ಟೊಂದು ಪ್ರೋ ಪ್ಲೇಯರ್ ಅಲ್ಲ, ಬಟ್ ಇರೋದ್ರಲ್ಲಿ ಓಕೆ ಫೈನ್. ನಾನು ಇಲ್ಲಿ ಕಾಣಿಸ್ತಾನೆ, ನಾಲ್ಕಾಗಿರೋನು ಕ್ಲಿಯರ್ ಮಾಡ್ಕೊಡ್ತೀನಿ. ಅದು ನೋಡಿದ್ರೆ ನನ್ನ ಫ್ರೆಂಡಿಂದು, ಮೀನ್ಸ್ ನನ್ನ ಟೀಮೇಟಿಂದು, ಫ್ರೆಂಡ್ ಅಲ್ಲ, ಅವ್ರು ಯಾರು ಅಲ್ಲ, ಅನ್ನೋನ್ ಟೀಮೇಟ್. ಇನ್ನು ಇವನಿಗಂತೂ ಡ್ಯಾಮೇಜ್ ಆಗೈತೆ ಅಂತ ಪಕ್ಕಾ ಗೊತ್ತಿತ್ತು. ಬಿಡ್ತೀನಾ ನೋಡಿ, ಕಳ್ಳನ ಮಕ್ಕಳು ನನಗೇನು ಹೇಳಾಕ್ತವ್ರೆ. ಕಚಡಗಳು, ಹಂದಿಗಳು, ಬೇವರ್ಸಿಗಳು, ಲೋಪರ್ಗಳು, ಏನತ್ತೆಗೆ ಕಚಡಗಳ. ಇನ್ನು ಇಲ್ಲಿ ಹೇಳ್ತಕತ್ತೀನಿ, ಒಂದು ಬಾಟ್ ಬರ್ತದೆ, ಬಾಟಿ ಹೊಡಿಯೋಕೆ ಹೋಗಿ ನಾನು ಆಮೇಲೆ ಹೊಗೆ ಹಾಕಿಸ್ಕೊಳೋದು ಯಾಕೆ ಅಂತ ಬರೀ ಹೆಲ್ತ್ ಕಿಟ್ ಹಾಕತ್ತೀನಿ. ಇನ್ನು ಇಲ್ಲೆಲ್ಲ ಲೂಟ್ ಮಾಡಿಕೊಂಡು ಸುಮ್ಮನೆ ತಿರ್ಗಾಡ್ಕೊಂಡು ಅಂತ ಬಂದೆ ನಾನು. ಅಂದುಕೊಂಡರೆ ಏನೇನೋ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಏನೋ ಒಂದು ಮಾತಾಡಬೇಕು, ಲಾಜಿಕಲ್ ಆಗಿರಬಾರ್ದು, ಎಂಟರ್ಟೈನ್ಮೆಂಟ್ ಬೇಕಾಗಿರೋದು. ತಪ್ಪೋ ಅಂತ ಇಲ್ಲೂ ಕೊಡ್ದ್ಬಿಟ್ಟು ಇವನಿಗೂ ಹೊಡೆದೀನಿ. ಅದಾದಮೇಲೆ ಕ್ಲಿಯರ್ ಆಯ್ತದೆ, ಲೂಟ್ ಮಾಡ್ಕೋತೀವಿ. ಯಾಕಂದರೆ ನಾನು ಕಿಲ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಹಾಕೋದೇ ಇಲ್ಲ ಅದು. ಸೊ ಡೈರೆಕ್ಟು ಲೂಟಿಗೆ ಹೋಗ್ತೀನಿ. ಲೂಟ್ ಮಾಡ್ಕೊಂಡು ನನಗೆ ಬೇಕಾಗಿರೋದು ಮೇನ್ ಹಾರೋದು. ಅದಾದಮೇಲೆ M416ಗೆ ಅಟ್ಯಾಚ್ಮೆಂಟ್ಸು ಸಿಕ್ಕಿದ್ಮೇಲೆ ಬರೀ ಇಂಥವೆಲ್ಲ ಸ್ವಲ್ಪ ಟೆಕ್ ಬಗ್ಗೆನೂ ಹೇಳ್ತೀವಿ ರೀ. ನೋಡಿ ಅಲ್ಲೊಬ್ಬ ಹೋಯ್ತಾನೆ, ನನಗೆ ಗೊತ್ತೇ ಇಲ್ಲ, ಅದನ್ನು ನೋಡು ಇಲ್ಲ ಅಂದ್ಕೊಳ್ಳಿ. ಎಲ್ಲಿ ತಗೊಂಡು ಇಲ್ಲಿ ಆರ್ತಾ ಇರ್ತೀನಿ, ಅಲ್ಲೊಬ್ಬ ಕಾಣಿಸ್ಬಿಟ್ಟಾನೆ ಮನೆ ಮೇಲೆ. ಅವ್ನು ನೋಡಿ ಬೋಳಿ ಮಗ, ಅವನಿಗೆ ನಾನು ಇನ್ನೂ ಕಂಡಿಲ್ಲ ಅನಿಸುತ್ತೆ. ನಾನು ನೋಡ್ತೀನಿ ಏನು ಮಾಡ್ತಾನೆ ಅಂತ ನೋಡ್ತಾನೇ ಇರ್ತೀನಿ. ಆಮೇಲೆ ಹೊಳಿತಿದೆ, ಹಾರ್ಕೊಂಡು ರೊಟೇಷನ್ ತಗೊಂಡು ಹೊಡೆಯೋಣ ಅಂತ ಹೋಯ್ತಾ ಇರ್ತೀನಿ. ಇನ್ನು ರೊಟೇಷನ್ ತೊಗೊಂಡು ಇಲ್ಲಿ ಮೇಲೆ ಬರ್ತೀನಿ. ನೋಡಿ ನನ್ನ ಮಗ ನೆಗೆದ್ಬಿಟ್ಟ. ಯಾಕೆ UMP ಯೂಸ್ ಮಾಡಿ ಅಂತ ಹೇಳಿದೆ ನೋಡಿ ಎಷ್ಟು ಡ್ಯಾಮೇಜ್ ಬಿದ್ದೈತೆ, ನಾನು ಎಷ್ಟು ಡ್ಯಾಮೇಜ್ ತಿಂದೆ. ಅದೇ UMP ಹೊಡೆದಿದ್ರೆ ನೆಗೆದ ತಕ್ಷಣವೇ ನಾಲ್ಕಾಗಿರೋನು. ಇಲ್ಲಿ ಇನ್ನು ಹೇಳ್ತಾಕತ್ತೀನಿ ನೋಡಿ, 5 ಕಿಲ್ ಆಗೈತೆ, ಇನ್ನು ಉಳಿದಿರೋದು 13 ಜನ. ಇದರಲ್ಲಿ ನಂದು ಎಷ್ಟು 8 ಕಿಲ್ ನಾನು ಮಾಡಬೇಕು ಅದರಲ್ಲಿ. ನೋಡಿ ಹೆಂಗೆ ಮಾಡ್ತೀನಿ ಅಂತ. ಚೊಪಕ್ ಅಂತ ಹೊಡಿತಾ ಇರೋದೆ. ಚೊಪಕ್ ಓ ಸಾರಿ, ಬುಲೆಟ್ ಖಾಲಿ. ಚೊಪಕ್. ಈಗ ಇಲ್ಲೊಂದು ಸಖತ್ತಾಗಿರೋ M416 ಸ್ಪ್ರೇ ನೋಡ್ತೀರಾ? ಆ ಸ್ಪ್ರೇ ನಿಮ್ಗೆ ಏನಾದ್ರು ಇಷ್ಟ ಆದರೆ ಹಂಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಏನಾದ್ರು 6x ಸ್ಪ್ರೇ ಬಗ್ಗೆ ಹೇಳ್ಕೊಡಿ ಅಂತಂದರೆ ಹೇಳ್ಕೊಡ್ತೀನಿ. ಅಂದರೆ ನನಗೂ ಗೊತ್ತು ನಾನು ಪ್ರೋ ಅಲ್ಲ ಅಂತ, ಬಟ್ ಕೆಲವರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೆಸ್ಟ್ ಇರ್ತೀನಿ ಅಥವಾ ಬೆಟರ್ ಇರ್ತೀನಿ. ಸೊ ನಿಮ್ಮನ್ನು ಬೆಟರ್ ಆಗ್ಬೋದು. ನಾನು 50 ಸತಿ ಎಲ್ಲ ಯೂಟ್ಯೂಬ್ ವೀಡಿಯೋ ನೋಡ್ಬಿಟ್ಟೆ ಸೆನ್ಸಿಟಿವ್ ಎಲ್ಲ ಸೆಟ್ ಮಾಡ್ಕೊಂಡು ಅದಾದಮೇಲೆ ಕಲ್ತಿರೋದು.
ಹೆಂಗೆ ನಮ್ಮ ಸ್ಪ್ರೇ ನನ್ನ ಮಗನ ನಂಗೆ ಗೊತ್ತಲ್ಲ. ನೋಡ್ರಿ ಎಷ್ಟು ಡ್ಯಾಮೇಜ್ ಕೊಟ್ಟೆ ನೋಡಿದ್ರೇನ್ರಿ ನೋಡ್ರಿ 7 ಕಿಲ್ ಆಗೈತೆ, ಇನ್ನೂ 6 ಕಿಲ್ ಬಾಕಿ ಇದೆ, ಮೀನ್ಸ್ 13 ಕಿಲ್ಲು. ಓಕೆ, ಇನ್ನು 5 ಕಿಲ್ ಅಷ್ಟೇ ಇರೋದು. ಹೊಡೆಯೋಣ, ಅದನ್ನು ಬಿಡಲ್ಲ, ಹೊಡಿತೀವಿ ಫ್ರೆಂಡ್ಸ್. ಇಲ್ಲೊಬ್ಬ ಕಾಣಿಸ್ಕೊತಾನೆ, ಬಿಡ್ತೀವ ಅವನ್ನ, ಓಡಿಕೊಂಡು ಹೋಗಿ ಹೊಡಿಯೋದಯ್ಯ. ಇಂಥ ಟೈಮಲ್ಲಿ ಏನು ಕೊಡಿ ಗೊತ್ತಾ, ಸುಮ್ಮನೆ ಮೂಲೆ ಹಾಕ್ಬಿಡಿ, ಒಂದು 50 ಮೂಲೆ ಹಾಕ್ಬಿಡಿ. ನನ್ನ ಲಿವಿಕಲ್ಲಿ ಇದನ್ನು ಹಿಡ್ಕೊಳೋದೇ ಇಲ್ಲ, ಸ್ಮೋಕ. ಯಾವನವ ನೋಡ್ದವನು ಬೋಳಿ ಮಗನೇ, ಹೋಗೋ ನೀನು ಸಾಯ್ತೀಯ, ಹೋಗೋ. ಹಿಂಗೆ ಸಾಯೋದು ಬೋಳಿ ಮಕ್ಕಳ ನಿಮಗೆ. ನೋಡಿ, ಸುಮ್ಮನೆ ಮೂಲೆ ಹಾಕಿದ್ದಕ್ಕೊಂದು ಖುಷಿ ಆಯಿತಾ. ಇಲ್ಲಿ ಹೊಡೆಯೋಣ ಅಂತ ಟ್ರೈ ಮಾಡ್ತಿರ್ತೀನಿ, ಅದು ಆಯ್ತಾರಲ್ಲ. 4 ಆಗಿರೋನೇ ಕಿಲ್ ಮಾಡ್ಕೋಬೇಕಾಯ್ತತೆ. ಇಲ್ಲಿ ಬೋಳಿ ಮಕ್ಕಳು ನುಗ್ಬಿಟ್ಟು ಇಬ್ಬಿಬ್ರು ಹೊಡಿತಾರೆ. ಇನ್ನು ಎಲ್ಲಿ ತಗೋಬೇಕು, ಇನ್ನೂ 4 ಕಿಲ್ ಬೇಕು ಗುರು. ಇವ್ರು 3 ಜನ ಬದುಕೋರೆ, ಮೀನ್ಸ್ ಇವ್ರಿಬ್ರು ಬದುಕೋರೆ, ಮೀನ್ಸ್ 3, ಇನ್ನು 5 ಜನ ಬೇರೆಯವ್ರು ಇರೋದು. 5 ಜನದಲ್ಲಿ ಇನ್ನೆಷ್ಟು ಬೇಕು, 4 ಕಿಲ್ಲು ನನಗೆ ಬೇಕು. 5ರಲ್ಲಿ 4 ಹೊಡಿಬೇಕು ಗುರು. ಬಡ್ಡಿ ಇಲ್ಲಿ ಹೊಡಿತೀನಿ ನೋಡಿ, ಹೋಗ್ತೀನಿ. ನಂದು 6 ಸ್ಪ್ರೇ ಏನಾರು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮಗೂ ಏನಾದ್ರು ಗ್ಲಿಚ್ ಆಯ್ತಾಯ್ತಾ ಸ್ಕೋಪ್ ಓಪನ್ ಮಾಡೋದ್ರಲ್ಲಿ? ಸ್ಕೋಪ್ ಓಪನ್ ಮಾಡಿದಾಗ ಹೊಡಿತೀವಿ, ಬಟ್ ಸ್ಕೋಪೇ ಓಪನ್ ಆಗಲ್ಲ. ಕಾಣಿಸ್ತಾ? ಚುಪ್ಪ. ಈಗ ಇಲ್ಲೊಬ್ಬ AMR ಹಿಡ್ಕೊ ಬರ್ತಾನೆ, ಅವನಿಗೂ ಏನು ಮಾಡ್ತೀನಿ ನೋಡಿ. ಚುಪ್ಪ. ಇನ್ನು ನೋಡಿ, ಅಲ್ಲೊಬ್ಬ ಹಾರ್ಕೊಂಬಂದ. ನಾನು ಮನೆ ಹತ್ರ ಹೇಳ್ಕೊಬಿಟ್ಟವನೆ ಅಂತ ನನ್ನ ಅನಿಸಿಕೆ. ಇಲ್ಲೊಬ್ಬ ರೈಟಲ್ಲಿ ಹೋಯ್ತಾನೆ ನೋಡಿ ರೈಟಲ್ಲಿ ಅವನೇ. ನಾನು ನೋಡೇ ಇಲ್ಲ ಅಂಕಳಿ. ನೋಡಿದ್ದಿದ್ರೆ ಹೊಡಿಬೋದಿತ್ತು. ನಾನು ಮನೇಲವನೇ ಅಂತ ನೋಡ್ತಾ ಇದ್ದೀನಿ. ಫುಡ್ ಸ್ಟೆಪ್ಸ್ ಕೇಳಿಸ್ದಾಗ ತಿರುಗಿಬಿಟ್ಟು ಹೊಡೆದೆ. ಇನ್ನೂ ಮನೇಲವನೇ ಅನ್ನೋದು ನನ್ನ ಥಾಟು. ಎಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತೀನಿ ನೋಡಿ ಮನೆ ಹತ್ರನೇ. ಇಲ್ಲಿ ನೋಡಿದೆ, ಆಮೇಲೆ ಮನೆ ಹತ್ರ ಎಲ್ಲವನೇ ಅಂತ ಹುಡುಕ್ತಾ ಇರ್ತೀನಿ. ನೋಡಿ, ಅಲ್ಲೇ ಕಾಣಿಸ್ತಾನೆ ಬೋಳಿ ಮಗ. ಹೆಂಗೈತೆ ನಮ್ಮ 6 ಸ್ಪ್ರೇ ಮಗಂದು. ಇಲ್ಲಿಯೂ ಫುಡ್ ಸ್ಟೆಪ್ಸ್ ಬರುತ್ತೆ ಎದುರುಗಡೆ ಮನೇಲಿ ಅವನೇ ಅಂತ ನನಗೆ ಗೊತ್ತಾಯಿತು. ಇಲ್ಲಿ ನಾನು ಓವರ್ ಕಾನ್ಫಿಡೆನ್ಸ್ ಮಾಡ್ತೀನಿ ಹೆಂಗೆ ಅಂತನಾ. ಇಲ್ಲಿ ತನಕ ಚೆನ್ನಾಗಿರ್ತೀನಿ, ಸೋಲೋ ಆಡ್ತಿರ್ಬೇಕಾದ್ರೆ ಚೆನ್ನಾಗೇ ಆಡ್ತೀನಿ. ನಾನು ಒಬ್ಬನೇ ಹೋಗ್ತಿದ್ದೀನಿ ಇಂದಾಗ ನೋಡಿ, 2 ನೇಡ್ ಹಾಕ್ತೀನಿ. ಮಾಮೂಲಿ ಸೋಲೋ ಏನೇನು ಮಾಡ್ಬೇಕು ಅದು ಮಾಡ್ತೀನಿ. ಈಗ ಇಲ್ಲಿ ನಂಬರ್ 1 ಬಂದ್ಬಿಡ್ತಾನೆ. ನಂಬರ್ 1 ಬಂದಲ್ಲ ಅಂತ ಸ್ವಲ್ಪ ನೆಗ್ಲಿಜೆನ್ಸ್ ಇಲ್ಲ ಆಡಿದೆ ಒದೈತಿಲ್ಲ. ನೋಡಿ, ನನಗೆ ಸ್ಪ್ರೇ ಕೊಟ್ಟಿದ್ರೆ ಅವಲೇ ಹೋಗ್ಬಿಡೋನು, ಸ್ಪ್ರೇನೇ ಕೊಡಲಿಲ್ಲ, ಅವನು ಸುಮ್ಮನೆ ನಿಂತ್ಕೊಂಡಿದ್ದ. ಸೊ ನಿಮ್ಗೇನೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಯೂಸ್ ನೋಡ್ರು ಮರೆ ನೋಡೋದು ಹೇಳ್ಬೋಲ್ಲ, ನೋಡಿದ್ರೆ ತಾನೇ ನಮಗೂ ಹಾಕ್ಬೇಕು ಅಂತ ಮನ್ಸು ಬರೋದು.